ಬಸಪ್ಪನ ಪುಣ್ಯಕ್ಷೇತ್ರ ಬಿದಿನಗೆರೆ. ಈ ನಮ್ಮ ತಂದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಎಡಭಾಗಕ್ಕೆ ಬಂದ್ರೆ ಇದೆ. ಈ ಕಡೆ ನಾನು ನೋಡಿದ್ರೆ ನಿಮಗೆ ಹಿಂಗ್ ಬರ್ಬೋದ ಸ್ವಾಮಿ ಒಳಗೆ? ಹಾ, ಹಿಂಗ್ ಒಳಗೆ ಬರ್ಬೋದಾ? ಅಂದ ಹಾಗೆ ಈ ಉದ್ಭವ ಮೂರ್ತಿನ ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ಒಂದು ಸಮಯದಲ್ಲಿ ಕಾಡಿನಂಥ ಪ್ರದೇಶದಲ್ಲಿ ಇಲ್ಲೇ ಇದ್ದಿದ್ದು. ಈ ಪಂಚಮುಖಿ ಆಂಜನೇಯ ಸ್ವಾಮಿ ಇಲ್ಲಿ ಪ್ರತಿಷ್ಠಾಪನೆಗೆ ಮುಂಚೆಯಿಂದನೂ ಇದೆ. ಸ್ಥಳ ಪುರಾಣವೂ ತುಂಬ ಚೆನ್ನಾಗಿದೆ. ಒಂದು ಭಾಗದಿಂದ ನೋಡಿದ್ರೆ ಶಿವಲಿಂಗದ ರೀತಿ, ಇನ್ನೊಂದು ಭಾಗದಿಂದ ನೋಡಿದ್ರೆ ಬಸವೇಶ್ವರ ಬಸಪ್ಪ ಮಲಗಿರೋ ಥರ, ಹಸು ಮಲಗಿರೋ ಥರ, ಎತ್ತು ಅಥವಾ ಹಸು ಮಲಗಿರೋ ಥರ ಕಾಣಿಸುತ್ತೆ. ಒಂದು ಕಡೆ ಪಾದ, ಒಂದು ಕಡೆ ಭುಜ, ಒಂದು ಕಡೆ ಬೆನ್ನು ಇಲ್ಲ. ಅದು ಸ್ಪಷ್ಟವಾಗಿ ಅದ್ರ ಬಗ್ಗೆ ಗಮನ ಕೊಟ್ಟು ನೋಡಿದಾಗ ಮಾತ್ರ ಅದು ಗೋಚರಿಸುತ್ತೆ. 3 ಸರಿ ಈ ಲಿಂಗು ಥರ ಕಾಣಿಸೋ ಜಾಗಕ್ಕೆ ತಲೆ ಇಟ್ಟು 3 ಸರಿ ಅದಕ್ಕೆ ಸ್ಪರ್ಶ ಮಾಡಿ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಬೇಡ್ಕೊಂಡ್ರೆ ನೆರವೇರುತ್ತೆ ಅಂತಾರೆ. ಈಗ ನೀವು ನೋಡ್ತಾ ಇರೋದೇ ಭುಜದ ಭಾಗ ಅಂತ ಕರೀತಾರೆ. ಇದಕ್ಕೆ ಮುಂಚೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಬಂದಾಗ ಇಲ್ಲಿ ಬರೋದು ಮಿಸ್ ಮಾಡ್ಕೊಂಡಿದ್ವಿ. ಈ ಸರಿ ಬಂದು ದರ್ಶನ ಮಾಡಿದ್ವಿ. ತುಂಬ ಖುಷಿ ಆಯಿತು. ನಮಸ್ತೆ.